ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಕ್ಸ್ಟೆನ್ಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ, ನಾವು ಇವತ್ತಿನ ವಿಡಿಯೋದಲ್ಲಿ ಫಿಲಿಪ್ಸ್ 32 ಇಂಚ್ ಟಿ ವಿ ಆನ್ ಆಗ್ತಾ ಇಲ್ಲ. ಇದು ನೋಡಿ, ಯಾವುದೇ ಲೈಟ್ಗಳು ಬರ್ತಾ ಇಲ್ಲ, ಸ್ಟ್ಯಾಂಡ್ ಬೈ ವೋಲ್ಟೇಜ್ ಇದರಲ್ಲಿಲ್ಲ. ಈ ಟಿ ವಿನ ಹೇಗೆ ನಾವು ರಿಪೇರಿ ಮಾಡೋದು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಟೆಕ್ನಿಕಲ್ ಆಗಿ ನೀವು ಏನಾದರೂ ಕಲಿಬೇಕು, ಸಿಸ್ಟಮ್ ರಿಪೇರಿ ಇರ್ಬೋದು, ಲ್ಯಾಪ್ಟಾಪ್ ರಿಪೇರಿ ಇರ್ಬೋದು, ಡೆಸ್ಕ್ಟಾಪ್ ರಿಪೇರಿ ಇರ್ಬೋದು, ಈ ಚಾನಲ್ ನಿಮಗೆ ಬೆಸ್ಟ್ ಚಾನಲ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಈ ಪಿನ್ ಟು ಪಿನ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಈಸಿಯಾಗಿ ನೀವು ಲರ್ನ್ ಮಾಡ್ಬೋದು. ಅದಕ್ಕೆ ನೀವು ಕಲಿಬೇಕು ಅಂತಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ, ನಾವು ಇವಾಗ ಈ ವಿಡಿಯೋದಲ್ಲಿ ನಾವು ಹೇಗೆ ಇದನ್ನು ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಇದು ಮಾಡೆಲ್ ನಂಬರು 32 ಇಂಚು ಫಿಲಿಪ್ಸು PFL 4479/V7AV ಅಂತ ಹೇಳಿ. ಈ ಬೋರ್ಡ್ ಏನಾಗ್ತಿದೆ ಅಂದರೆ ಪವರ್ ಆನ್ ಆಗ್ತಾ ಇಲ್ಲ. ಇದು ಮೋಸ್ಟ್ಲಿ ಬೋರ್ಡಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅದನ್ನ ಓಪನ್ ಮಾಡಬೇಕಾಗುತ್ತೆ. ಈ ನೋಡಿ, ಇಲ್ಲೆಲ್ಲ ಸ್ಕ್ರೂಗಳಿದೆಯಲ್ಲ, ಎಲ್ಲ ಸ್ಕ್ರೂಗಳನ್ನ ನೀವು ಓಪನ್ ಮಾಡ್ಕೊಂಡು ಈ ಬಾಕ್ಸನ್ನು ನೀವು ಓಪನ್ ಮಾಡಬೇಕಾಗುತ್ತೆ. ನೋಡಿ, ನಾನು ಎಲ್ಲ ಸ್ಕ್ರೂಗಳನ್ನ ಓಪನ್ ಮಾಡಿದ್ದೇನೆ. ಸ್ಕ್ರೂ ಓಪನ್ ಮಾಡಿಬಿಟ್ಟು ಇದನ್ನ ಲಿಫ್ಟ್ ಮಾಡಿದರೆ ಆಯ್ತು ಅಷ್ಟೇ. ನಿಮಗೆ ಈ ಥರ ಬೋರ್ಡ್ ಓಪನ್ ಆಗುತ್ತೆ. ನಿಮಗೆ ಇದು ಬಂದು ನಿಮಗೆ ಮೇನ್ ಪವರ್ ಕನೆಕ್ಷನ್ನು. ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಬೋರ್ಡಲ್ಲಿ ನಿಮಗೆ ಏನೇನಿದೆ ಅಂತಂದರೆ, ಇದು ಮೇನು ನಾವು AC ಇನ್ಪುಟ್ ಮಾಡ್ತೀವಲ್ಲ, ಈ ಕನೆಕ್ಷನ್ನು. ಇದು ಬಂದು ನಾವು ಮದರ್ ಬೋರ್ಡ್ ಅಂತ ಹೇಳ್ತೀವಿ. ಇದು ಬಂದು ಪವರ್ ಬೋರ್ಡ್ ಅಂತ ಹೇಳ್ತೀವಿ. ಇದು ಪವರ್ ಬೋರ್ಡು ಮತ್ತು ಇದು ಮದರ್ ಬೋರ್ಡು. ಈ ಕೇಬಲ್ ಬಂದುಬಿಟ್ಟು ನಮಗೆ ಪವರ್ ಬೋರ್ಡಿಂದ ಮದರ್ ಬೋರ್ಡಿಗೆ ಪವರ್ ಕನೆಕ್ಷನ್ ಆಗೋದು ಈ ಬೋರ್ಡಿಂದನೇ ಆಗುತ್ತೆ. ಹಾಗೆ ಇದು ಬಂದು ನಿಮಗೆ ಡಿಸ್ಪ್ಲೇ ಕನೆಕ್ಷನ್. ಇದು ಬಂದು ಗ್ರೌಂಡಿಂಗ್ ಅಂತ ಹೇಳ್ತೀವಿ. ಇದು ಗ್ರೌಂಡಿಂಗ್. ಇದು ಬಂದು ನಿಮಗೆ ಸ್ಪೀಕರು ಮತ್ತು ನಿಮಗೆ ರಿಮೋಟ್ ಕಂಟ್ರೋಲರ್ ಕನೆಕ್ಷನ್. ಇದು ನಿಮಗೆ ಎರಡಿದು. ನಾವು ಫಸ್ಟು ಈ ಬೋರ್ಡನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಪವರ್ ಬೋರ್ಡು ಏನಾದರೂ ಪ್ರಾಬ್ಲಮ್ ಇದೆಯೋ, ಶಾರ್ಟ್ ಇದೆಯೋ ಏನು ಅಂತ ಹೇಳಿ ಇದೆಲ್ಲ ಸ್ಕ್ರೂಗಳನ್ನ ರಿಮೂವ್ ಮಾಡಿಕೊಂಡು ನಾವು ಈ ಬೋರ್ಡನ್ನ ನಾವು ರಿಮೂವ್ ಮಾಡಬೇಕಾಗತ್ತೆ. ಈ ಕೇಬಲ್ ಬಂದು ನೋಡಿ, ಇದು ನಾವು LED ನಿಮಗೆ LED ಇನ್ವರ್ಟರ್ ಕನೆಕ್ಷನ್. ಇದು ನಿಮಗೆ ಅಂದರೆ ನಿಮ್ಗೆ ಡಿಸ್ಪ್ಲೇಗೆ ಲೈಟ್ ಬರಬೇಕು ಅಂತಂದರೆ ಈ ಕನೆಕ್ಷನಿಂದ ನಿಮಗೆ ಲೈಟ್ ಹೋಗುತ್ತೆ. LED ಇನ್ವರ್ಟರ್ಸ್ ಇದು. ನೋಡಿ, ನಾನು ಕೇಬಲ್ಸ್ ರಿಮೂವ್ ಮಾಡಿದ್ದೇನೆ ಮತ್ತು ಸ್ಕ್ರೂಗಳು ರಿಮೂವ್ ಮಾಡಿಬಿಟ್ಟು ಈ ಬೋರ್ಡ್ನ ರಿಮೂವ್ ಮಾಡ್ತಿದ್ದೀನಿ. ನೋಡಿ, ಬೋರ್ಡ್ನ ರಿಮೂವ್ ಮಾಡಿದ್ದೇನೆ ನಾನು ಇವಾಗ. ನೋಡಿ ಸ್ನೇಹಿತರೆ, ಈ ಬೋರ್ಡಲ್ಲಿ ಏನಾಗಿದೆ ಅಂತಂದರೆ ಕೆಪಾಸಿಟರ್ ನಿಮಗೆ ಇದರಲ್ಲಿ ಪ್ರಾಬ್ಲಮ್ ಬಂದಿದೆ. ನೋಡಿ, ಈ ಕೆಪಾಸಿಟರ್ ಬಲ್ಜ್ ಆಗಿದೆ ನಿಮಗೆ. ಮೋಸ್ಟ್ಲಿ ಇದು 100ಕ್ಕೆ 99% ಈ ಕೆಪಾಸಿಟರ್ ಬೇರೆ ಹೀಟ್ ಆಗ್ತಾಯಿದೆ. 100ಕ್ಕೆ 99% ಈ ಕೆಪಾಸಿಟರ್ ರಿಪ್ಲೇಸ್ ಮಾಡಿದ್ರೆ ಮೇ ಬಿ ಬೋರ್ಡ್ ಆನ್ ಆಗ್ಬೋದು. ಮತ್ತು ನಾವು ಎಲ್ಲ ಚೆಕ್ ಮಾಡಿದಾಗ ಈ ಕೆಪಾಸಿಟರಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು ಕೆಪಾಸಿಟರ್ ಪ್ರಾಬ್ಲಮ್ ಇರೋದು. ಮೇನ್ ಫಿಲ್ಟರ್ ಕೆಪಾಸಿಟರ್ಸ್ ನೋಡೋಣ. ಫಿಲ್ಟರ್ ಕೆಪಾಸಿಟರ್ಸು ಇದರಲ್ಲೂ ನಿಮಗೇನು ಪ್ರಾಬ್ಲಮ್ ಇಲ್ಲ. ಫ್ಯೂಸು ಚೆನ್ನಾಗೇ ಇದೆ ಇದರಲ್ಲಿ. ನೋಡಿ, ಇದು ಫ್ಯೂಸ್ ಇದೆ ನಿಮಗೆ. ಇದು ಫ್ಯೂಸು ಚೆನ್ನಾಗೇ ಇದೆ. ಒಂದು ಸ್ವಲ್ಪ ನಾವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡೋಣ ಫ್ಯೂಸ್ ಎಲ್ಲ ನಿಮಗೆ ಇದರಲ್ಲಿ ಹೇಗೆ ಚೆನ್ನಾಗಿದೆಯೋ ಇಲ್ಲ ಅಂತೇಳಿ. ಮೇಯ್ನಾಗಿ 99% ಈ ಕೆಪಾಸಿಟರನ್ನು ಚೇಂಜ್ ಮಾಡಬೇಕಾಗತ್ತೆ. ಫಸ್ಟು ನಾವು ಇದನ್ನ ಫ್ಯೂಸ್ ಚೆಕ್ ಮಾಡೋಣ. ನೋಡಿ, ಫ್ಯೂಸ್ ಚೆನ್ನಾಗಿದೆ ನಿಮಗೆ, ಕಂಟಿನ್ಯೂಟಿ ಬರ್ತದೆ ನಿಮಗೆ, ಅಂದರೆ ಬೀಪ್ ಸೌಂಡ್ ಬರ್ತಾ ಇದೆ. ಈ ಥರ ಬಂತು ಅಂತಂದರೆ ನಿಮಗೆ ಫ್ಯೂಸ್ ಚೆನ್ನಾಗಿದೆ ಅಂತಲೇ ಅರ್ಥ. ಮೇನ್ ಕೆಪಾಸಿಟರ್ಸ್ ಏನಾದರೂ ಶಾರ್ಟ್ ಇದೆ ನೋಡೋಣ, ಅಥವಾ ವೀಕ್ ಇದೆ ಅಂತ ನೋಡೋಣ. ನೋಡಿ, ಈ ಕೆಪಾಸಿಟರ್ ಪ್ರಾಬ್ಲಮ್ ತೋರಿಸ್ತಾ ಇದೆ ನಿಮಗೆ. ರೀಡಿಂಗಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಇದು. ಹಾಗೆ ಇದರಲ್ಲಿ ಡಯೋಡ್ಗಳನ್ನ ಚೆಕ್ ಮಾಡೋಣ. ಡಯೋಡ್ ಏನಾದರೂ ಪ್ರಾಬ್ಲಮ್ ಇದೆಯೋ ಅಂತ ಹೇಳಿ. ಓಕೆ, ಮತ್ತು ಎಲ್ಲ ಕಂಪೋನೆಂಟ್ಸ್ ಚೆನ್ನಾಗಿದೆ, ಡಯೋಡು ಚೆನ್ನಾಗಿದೆ, ಎಲ್ಲ ಕೆಪಾಸಿಟಿ ಚೆನ್ನಾಗಿದೆ. ಇದೊಂದು ಕೆಪಾಸಿಟಿ ನಾವು ರೀಪ್ಲೇಸ್ ಮಾಡಿ ನೋಡೋಣ. ಇದು 99% ಈ ಕೆಪಾಸಿಟರ್ ಪ್ರಾಬ್ಲಮ್ ಇರುತ್ತೆ.
ನೋಡಿ ಈ ಕೆಪಾಸಿಟರ್ನ ಇವಾಗ ಚೇಂಜ್ ಮಾಡೋಣ ನಾವು. ಇದರಲ್ಲಿ ನೀವು ಪ್ಲಸ್ಸು ಮೈನಸ್ಸು ನೀವು ನೋಡ್ಕೋಬೇಕಾಗತ್ತೆ. ಈ ಕಡೆ ಈಗ ಮಾರ್ಕ್ ಇದೆಯಲ್ಲ ನಿಮಗೆ, ಈ ಮಾರ್ಕ್ ಬಂದು ನಿಮಗೆ ಇದು ಮೈನಸ್ಸು, ಇದು ಈ ಕಡೆ ಪ್ಲಸ್ ಇರುತ್ತೆ. ಇದನ್ನು ಇಲ್ಲಿ ಮಾರ್ಕಿಂಗ್ ಇರುತ್ತೆ, ನೀವು ಅದೇ ಮಾರ್ಕ್ ಪ್ರಕಾರ ನೀವು ಇಲ್ಲಿ ಹಾಕಬೇಕಾಗತ್ತೆ. ನೋಡಿ ಈ ಥರ ಇದೆ, ಲೆಗ್ಗನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಇವಾಗ ಹಾಕಿದ್ದೇನೆ, ಇವಾಗ ಆನ್ ಆಗುತ್ತೆ ಇಲ್ಲ ಅಂತ ನೋಡೋಣ ಬೋರ್ಡು. ಮೋಸ್ಟ್ಲಿ ಈ ಕೆಪಾಸಿಟಿದೇ ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಯಾಕೆಂದರೆ ಚೇಂಜ್ ಮಾಡಿದ್ದೇನೆ ಬಲ್ಜ್ ಆಗಿರೋ ಕೆಪಾಸಿಟ್ರು. ಮೇ ಬಿ ಇದು 99% ಇದು ವರ್ಕ್ ಆಗುತ್ತೆ ಇವಾಗ ಈ ಬೋರ್ಡು. ನೋಡಿ ಈ ಕೆಪಾಸಿಟರ್ ನಾವು ಚೇಂಜ್ ಮಾಡಿದ ಮೇಲೆ ಈ ಬೋರ್ಡ್ನ ನಾನು ಮತ್ತೆ ಇನ್ಸ್ಟಾಲ್ ಮಾಡಿದ್ದೇನೆ. ಇವಾಗ ಸೇಮ್ ಅದೇ ಪೊಸಿಷನಿಗೆ ನಾನು ಇನ್ಸ್ಟಾಲ್ ಮಾಡಿದ್ದೇನೆ. ನೋಡಿ ಸ್ಕ್ರೂ ಮಾತ್ರ ಹಾಕಬೇಕು, 2 ಸ್ಕ್ರೂ ಹಾಕಿದ್ದೇನೆ ಜಸ್ಟ್ ಚೆಕ್ ಮಾಡೋಕ್ಕೆ. ಹಾಗೆ ನಾವು ಪವರ್ ಕನೆಕ್ಟ್ ಮಾಡೋಣ ಇದಕ್ಕೆ. ನೋಡಿ ಪವರ್ ಕನೆಕ್ಟ್ ಮಾಡಿದ್ದೇನೆ. ನೋಡಿ ಆನ್ ಆಗಿದೆ, ನಿಮಗೆ HDMI ಅಂತ ಬರ್ತದೆ ನೋಡಿ ಬೋರ್ಡಲ್ಲಿ. ನೋಡಿ ನೋ ಸಿಗ್ನಲ್ಸ್, ಬೋರ್ಡ್ ಆನ್ ಆಯಿತು. ನೋಡಿ ಫಸ್ಟು ನಾವು ಬೋರ್ಡ್ನ ಕ್ಲಿಯರಾಗಿ ಚೆಕ್ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಆಮೇಲೆ ನಾವು ಟ್ರಬಲ್ ಶೂಟನ್ನು ಮಾಡಬೇಕು. ಕೆಪಾಸಿಟರ್ ಪ್ರಾಬ್ಲಮ್ ಇದ್ದರೆ ಅಥವಾ ಡಯೋಡ್ ಪ್ರಾಬ್ಲಮ್ ಇದ್ದರೆ ಈ ಥರ ಆಗಿ ನಾವು ಬೋರ್ಡ್ನ ರೆಡಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.